ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು ಜೊತೆಗೆ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು, ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು 4ರಿಂದ 5 ಕಂತುಗಳು ಸುಮಾರು 10,000 ದುಡ್ಡು ಆದರೂ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಬರಬೇಕಾಗಿದೆ. ಅದರಲ್ಲಿ ಈಗ 28 ಮತ್ತು 29ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ 28ನೇ ಕಂತಿನ ಹಣ ಜಮಾ ಪ್ರಾರಂಭವಾಗಿದ್ದು ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಜಮಾ ಆಗ್ತಾ ಇದೆ. ಹಾಗೆ ನಾಳೆನೂ ಕೂಡ ಈ 18 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹೌದು, ನೀವು ಕೂಡ ಈ ದುಡ್ಡನ್ನ ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೂ ಕೂಡ ಈ 28ನೇ ಕಂತಿನ ಹಣ ಹಾಗೂ 29ನೇ ಕಂತಿನ ಹಣ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಇಂತಹ ಮಹಿಳೆಯರಿಗೆ ಜಮಾ ಆಗ್ತದೆ. ಸೊ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಷಯದ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಮನವಿ ಮಾಡಿಕೊಂಡಿದ್ರು. ಚಳಿಗಾಲದ ಅಧಿವೇಶನ ಆದ ಮೇಲೆ ಸಾಕಷ್ಟು ಚರ್ಚೆ ಆದವು. ಆ 2 ಕಂತುಗಳು ಅಂದರೆ ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳನ್ನ ಪೆಂಡಿಂಗ್ ಉಳಿದಿತ್ತು ಅಂತ ಸಾಕಷ್ಟು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಅಂದರೆ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿತ್ತು. ಮಧ್ಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಆ 2 ತಿಂಗಳ ಹಣವನ್ನು ನೀವು ಕೊಡಲೇಬೇಕು ಎನ್ನುವಂತಹ ಒಂದು ಮನವಿಯನ್ನ, ಆಕ್ರೋಶವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಸೊ ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನ ಕೊಡೋದಿಲ್ಲ, ನಾವು ಈಗಾಗಲೇ ಕೊಟ್ಟಿದ್ದೀವಿ ಅಂತ ಮೊದಲನೇ ಹಂತದಲ್ಲಿ ಹೇಳಿದ್ರೆ ತದನಂತರ ಅವರಿಗೆ ಗೊತ್ತಾಗುತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ. ಸೊ ಹೀಗಾಗಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಒಂದು ಮಾತನ್ನ ಕೊಡ್ತಾರೆ. ಹೀಗಾಗಿ ಅದನ್ನ ಈಗ ಸರಿಪಡಿಸುವಂತಹ ಸಮಯ ಬಂದಿದೆ. ಆ 2 ಕಂತುಗಳ ಜೊತೆಗೆ ಈಗ ಈ ವರ್ಷದಲ್ಲಿ ಜನವರಿ 28ನೇ ಕಂತಿನ ಹಣ, ಫೆಬ್ರವರಿ 29ನೇ ಕಂತಿನ ಹಣ, ಹಾಗೆ ಮಾರ್ಚ್ ಕೂಡ ಎಂಡ್ ಆಗ್ಲಿಕ್ಕೆ ಬಂತು. ಮಾರ್ಚ್ 30ನೇ ಕಂತಿನ ಹಣ, 30ನೇ ಕಂತಿನ ಹಣ ಜಮಾ ಆಗಿದ್ದಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ 60,000 ದುಡ್ಡು ಜಮಾ ಆದ ಹಾಗೆ. 1,22,00,000 ಫಲಾನುಭವಿಗಳಿದಿರಿ. ನೀವು ಪ್ರತಿಯೊಬ್ಬರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ 60,000 ದುಡ್ಡು ಜಮಾ ಆದ ಹಾಗೆ. ಆದರೆ ಇಲ್ಲಿ ಒಬ್ಬರು ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಪ್ರಾರಂಭದಲ್ಲಿ. ಅಂದರೆ ಗೃಹಲಕ್ಷ್ಮಿ ಪ್ರಾರಂಭವಾದ ಬಳಿಕ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿರಲಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ KYC ಆಗಿರಲಿಲ್ಲ. ಬಹಳ ದಿನದಿಂದ ಟ್ರಾನ್ಸಾಕ್ಷನ್ ಇರುವಂತಹ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿದ್ವು. ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ದುಡ್ಡು ಪಡೆಯೋದ್ರಲ್ಲಿ ಸುಮಾರು 2ರಿಂದ 3 ಕಂತುಗಳು ಹೋಗಿಬಿಟ್ಟಿರ್ತವೆ, ಅಂದರೆ ಜಮಾ ಆಗಿಬಿಟ್ಟಿರ್ತಾವೆ. ಹೀಗಾಗಿ ಅವುಗಳು ಮುಗಿದ ಮೇಲೆ 4 ಅಥವಾ 5ನೇ ಕಂತಿನಿಂದ ನೀವು ಪಡ್ಕೊಳ್ತಾ ಬಂದಿದ್ದೀರಿ. ಅದರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಕಂತುಗಳನ್ನು ನೀವು ಪಡ್ಕೊಳ್ಳದೇ ಇರಬಹುದು. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು BPLದಿಂದ APLಗೆ ಕನ್ವರ್ಟ್ ಮಾಡಲಾಗಿತ್ತು. ಆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಂದರೆ BPL ಇರ್ತಕ್ಕಂತಹ ರೇಷನ್ ಕಾರ್ಡನ್ನು APLಗೆ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಈಗಲೂ ಕೂಡ ಲಕ್ಷಾಂತರ ಗೃಹಲಕ್ಷ್ಮಿಯರನ್ನ ಈ ಒಂದು ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ. ಹೌದು, ಈ ಒಂದು ಯೋಜನೆಯಿಂದ BPLದಿಂದ APLಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ. ಆ ಕನ್ವರ್ಟ್ ಪೂರ್ತಿಯಾಗಿ ಮಾಡಿದ ಮೇಲೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹೊರತು ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜಮಾ ಆಗೋದಿಲ್ಲ. ಅಂದರೆ ಉದಾಹರಣೆಗೆ ಈಗ ಏಪ್ರಿಲ್ ಪ್ರಾರಂಭದಲ್ಲಿ ನಿಮಗೆ ಮತ್ತೊಂದು ಕಂತನ್ನು ಬಿಡುಗಡೆ ಮಾಡ್ತಾರಂತ ಅನ್ಕೊಳ್ಳಿ. 28 ಅಥವಾ 29 ಇವೆರಡೂ ಕೂಡ ಜಮಾ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳನ್ನು BPLದಿಂದ APLಗೆ ಕನ್ವರ್ಟ್ ಮಾಡಿರ್ತಾರೆ. ಆದರೆ ಪೂರ್ತಿಯಾಗಿ ಫೆಚ್ ಆಗಿರೋದಿಲ್ಲ ಡಾಟಾ. ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ದು APL ಇದೆಯಾ ಅಥವಾ BPL ಇದೆಯಾ ಕನ್ಫರ್ಮ್ ಆಗಿರೋದಿಲ್ಲ. ಅದು ಒಂದೇ ದಿನದಲ್ಲಿ ಆಗ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಅಲ್ವೇ ಅಲ್ಲ. ಸೊ ಹೀಗಾಗಿ ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಈ ರೀತಿಯೂ ಕೂಡ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳದಾಗಿದೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳನ್ನು BPLದಿಂದ APLಗೆ ಕನ್ವರ್ಟ್ ಮಾಡಲಾಗಿದೆ. ಹೀಗಾಗಿ ಬದಲಾವಣೆ ಆಗಿರುವಂತಹ ಕಾರಣಕ್ಕಾಗಿ
ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಸೊ, ಉಳಿದಂತಹ ಒಂದು APL ಪೂರ್ತಿಯಾಗಿ ಕನ್ವರ್ಟ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ದುಡ್ಡು ಜಮಾ ಆಗುತ್ತೆ. ನಿಮಗೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಜೊತೆಗೆ ನಿಮ್ಮ ರೇಷನ್ಸ್ ಕಾರ್ಡ್‌ಗಳು ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಬರೋದಿಲ್ಲ. ಇದು ಕೂಡ ನಿಮಗೆ ಜ್ಞಾಪಕ ಇರಲಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರೋದಿಲ್ಲ. ಅದನ್ನಂತರೂ ನೀವೇ ಖುದ್ದಾಗಿ ಸರಿಪಡಿಸ್ಕೊಳ್ಳೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಯಾಕೆ ಇರೋದಿಲ್ಲ? ಯಾಕೆ ಬಂದಾಗತ್ತೆ ಅಂದ್ರೆ, ನೀವು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ. ಇದ್ರ ಬಗ್ಗೆ ಬಹಳಷ್ಟು ಸಾರಿ ಹೇಳಿದ್ದೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಇದ್ರ ಬಗ್ಗೆ ಬಹಳಷ್ಟು ಸಾರಿ ನಿಮಗೆ ಹೇಳಿದ್ದಾರೆ. ಯಾಕಂದ್ರೆ ಮಹಿಳೆಯರು ಏನ್ ಮಾಡ್ತಾರೆ, ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಮೊಬೈಲ್ ಇರೋದಿಲ್ಲ. ಮೊಬೈಲ್ ಅಂದ್ರೆ ಈಗ ಮೊಬೈಲ್ ಇದ್ರೆ ಆನ್‌ಲೈನ್ ಟ್ರಾನ್ಸಾಕ್ಷನ್ ಮಾಡಿಸಬಹುದು. ಏನೇ ಒಂದು ಕೆಲಸ ಕಾರ್ಯಗಳಿದ್ರೆ ಫೋನ್‌ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಪೇಟಿಎಂನ ಮುಖಾಂತರ ವ್ಯವಹಾರಗಳನ್ನ ಮಾಡಿಕೊಂಡು ದುಡ್ಡನ್ನ ವಹಿವಾಟನ್ನ ಮಾಡ್ಕೊಳ್ಬಹುದು. ಅದು ಕೂಡ ಇರೋದಿಲ್ಲ. ಇನ್ನು ಬ್ಯಾಂಕ್‌ಗಳಿಗೆ ಹೋಗಿ ದುಡ್ಡನ್ನ ಹಾಕಿ ತೆಗೆದು ಆಫ್‌ಲೈನ್‌ನಲ್ಲಿ ವ್ಯವಹಾರ ಮಾಡಿದ್ರು ನಡೆಯುತ್ತೆ. ಆದ್ರೆ ಬ್ಯಾಂಕ್‌ಗಳಿಗೆ ಇವ್ರು ಹೋಗೋದಿಲ್ಲ. ಹೀಗಾಗಿ ಅವರ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಇರೋದಿಲ್ಲ. ಅದನ್ನ ಬಂದ್ ಮಾಡಿರ್ತಾರೆ. ಅದನ್ನ ನೀವು ಓಪನ್ ಮಾಡ್ಕೊಳ್ಬೇಕು. ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಈ ಯೋಜನೆಯ ಪ್ರಾರಂಭದಲ್ಲಿ ಕೂಡ ಹೇಳಿದ್ರು, ಮಧ್ಯದಲ್ಲಿ ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳದ್ದು ಈ ರೀತಿ ಆಗ್ತಾ ಇರತ್ತೆ. ಅದನ್ನ ನೀವು ಓಪನ್ ಮಾಡಿಸ್ಕೊಳ್ಬೇಕು. ಬ್ಯಾಂಕ್‌ಗಳಿಗೆ ಹೋಗಿ ಈ KYC ಮಾಡಿಸ್ಕೊಂಡು ಒಂದು ಸಾರಿ ದುಡ್ಡನ್ನ ಹಾಕಿ ತೆಗೆದ್ರೆ ಸಾಕು. ಮತ್ತೆ ಅದು ಓಪನ್ ಆದಂಗಾಗತ್ತೆ. ತದನಂತರ ನಿಮಗೆ ಈ ಯೋಜನೆ ಅಷ್ಟೇ ಅಲ್ಲ, ಯಾವ ಒಂದು ಅಕೌಂಟ್‌ನಿಂದ ದುಡ್ಡು ಕಳಿಸಿದ್ರು ಸಹಿತ ಹೋಗುತ್ತೆ. ಬೇರೆ ಬೇರೆ ಅಕೌಂಟ್‌ಗಳಿಂದ ದುಡ್ಡು ಕಳಿಸಿದ್ರು ಹೋಗುತ್ತೆ. ಸೊ, ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ ಖಂಡಿತವಾಗ್ಲೂ ನಿಮಗೆ ದುಡ್ಡು ಜಮಾ ಆಗತ್ತೆ. ಇದನ್ನ ತಪ್ಪದೇ ಮಾಡಿ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್‌ಗಳು ಈ ರೀತಿ ಆಗಿದೆ. ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ಇದಾದ ಬಳಿಕ ಸ್ನೇಹಿತರೆ, GST ಫೇರ್ ಅಂತಾನೂ ಕೂಡ ಸಾಕಷ್ಟು ಜನರದ್ದು ಬರ್ತಾ ಇದೆ. ಅದನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾಳೆ 18 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಲ್ಲ, ಅದರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿಕ್ಕಮಗಳೂರು, ಮಂಗಳೂರು, ತುಮಕೂರು, ಬೀದರ, ಕೊಪ್ಪಳ, ಅದೇ ರೀತಿಯಾಗಿ ಮಂಡ್ಯ, ಹಾಸನ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ. ಇನ್ನು GST ಫೇರ್ ಅಂತ ತಾಂತ್ರಿಕ ದೋಷದಿಂದ ಸರ್ಕಾರದಲ್ಲಿ ಈಗ ಅಧಿಕೃತ ವೆಬ್ಸೈಟ್‌ಗಳಲ್ಲಿ ಬರ್ತಾ ಇರತ್ತೆ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಕೂಡ ಬರ್ತಾ ಇದೆ. ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ ಬರ್ತಾ ಇದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರಿದಿರಿ, ನಿಮಗೆ ದುಡ್ಡು ಜಮಾ ಆಗುತ್ತೆ ಖಂಡಿತವಾಗ್ಲೂ. ಶ್ರೀಮಂತ ವ್ಯಾಪಾರಸ್ಥರು ಯಾರಿದಿರಿ, ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಇದನ್ನ ಖುದ್ದಾಗಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಎಲಿಜಿಬಿಲಿಟಿಯನ್ನ ನೋಡಿಕೊಂಡು ತಾವೇ ದುಡ್ಡನ್ನ ಹಾಕ್ತಾರೆ. ಒಂದಿಷ್ಟು ದಿನ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ. ಓಕೆನಾ? ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.